ಒಂದೊಂದು ಅಕ್ಷರನು ಕೂಡಿಸ್ಕೊಂಡು ಓದಬೇಕು ಅತ್ತೆ. ಭಾರಿ ಕಷ್ಟ ಐತೆ ಅತ್ತೆ. ರಾಣಿ, ಹೂಗಳನ್ನ ಒಂದೊಂದೇ ಬಿಡಿಸಿ ಅವುಗಳನ್ನು ಕೂಡಿಸಿ ಸೇರಿಸಿದ್ರೇ ಹೂವು ಮಾಲೆ ಆಗೋದು. ಹಾಗಾದ್ರೆ ಇದನ್ನೇನಾ ಅಕ್ಷರ ಮಾಲೆ ಅಂತ ಹೇಳೋದು? ಏನ್ ಚಿಕ್ಕಪ್ಪ, ಇತ್ತೀಚೆಗೆ ತುಂಬಾ ಬುದ್ಧಿವಂತ ಆಗ್ಬಿಟ್ಟಿದ್ಯಾ? ನಾನು ಬುದ್ಧಿವಂತನೇ, ಆದರೆ ನನ್ನನ್ನು ಬುದ್ಧಿವಂತ ಅಂತ ಒಪ್ಕೊಳ್ಳೋ ಬುದ್ಧಿವಂತರು ಬೇಕು ಅಷ್ಟೇ. ನೀವೆಲ್ಲ ಬುದ್ಧಿವಂತರೆ, ಯಾಕೆ ಹೇಳಿ? ನೀವೆಲ್ಲ ನನ್ನನ್ನು ಬುದ್ಧಿವಂತ ಅಂತ ಒಪ್ಕೊಂಡಿದ್ದೀರಾ ಅಲ್ವಾ? ಅದಕ್ಕೆ ನೀವು ಬುದ್ಧಿವಂತರೆ. ಏ ನಾನು ಬುದ್ಧಿವಂತ. ಚಿಕ್ಕಪ್ಪ, ಚಿಕ್ಕಮ್ಮ ಓದ್ತಿದ್ದಾಳೆ, ಡಿಸ್ಟರ್ಬ್ ಮಾಡಬೇಡ. ಸರಿ. ಅಣ್ಣ. ರಾಣಿ, ಏನಾಯ್ತಮ್ಮ? ಏನಿಲ್ಲ ಅತ್ತೆ, ಅದು ಹಿಂಗೆ ಕೂತ್ಕೊಂಡು ಓದಿ ಸುಮಾರು ವರ್ಷಗಳೇ ಆಯ್ತಲ್ಲ. ಈಗ ಓದಕ್ಕೆ ಕೂತ್ಕೊಂಡ್ರೆ ಒಂಥರ ಕಣ್ಣೆಲ್ಲ ಮಂಜು ಕಾಣಿಸ್ತದೆ, ತಲೆ ನೋವು ಬರ್ತದೆ. ಹಾಗಾದರೆ ಇರು, ಬರ್ತೀನಿ. ಅಯ್ಯೋ ದೊರೆ, ಇದೆಲ್ಲ ನೀವ್ಯಾಕೆ ಮಾಡ್ತಿದ್ದೀರಾ? ರಾಣಿ, ಗಂಡ ಸೇವೆ ಮಾಡ್ತಾನೆ ಅಂದರೆ ನೀನು ನೊಂದ್ಕೋಬಾರ್ದಮ್ಮ. ಈ ಕಾಲದಲ್ಲಿ ಇಷ್ಟೆಲ್ಲ ಪ್ರೀತಿ ತೋರಿಸೋರು ಯಾರಿದ್ದಾರೆ ಹೇಳು? ನನ್ನ ಮಗ ನನ್ನ ಸೊಸೆ ಸೇವೆ ಮಾಡ್ತಾನೆ ಅಂದರೆ ನಂಗೆ ಹೆಮ್ಮೆ ಅನಿಸುತ್ತೆ. ಮನು, ನೀನು ಹಚ್ಚಪ್ಪ. ಮಳೆ 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 ಮಳೆ. ಚಿಕ್ಕಮ್ಮ, ನೀನು ಓದ್ತಿರೋದು 9th ಕ್ಲಾಸ್ ಸಿಲೆಬಸ್ದು. ಏನು, 9ನೇ ತರಗತಿದ? ಇಲ್ಲ ಕಣ್ ಪಾಪು, ಇಲ್ಲಿ ನೋಡು, ಪುಸ್ತಕದ ಮ್ಯಾಗೆ 10ನೇ ತರಗತಿ ಅಂತ ಬರ್ದೈತೆ. ಚಿಕ್ಕಮ್ಮ, ಅದ್ರ ಮೇಲೆ 10th ಅಂತ ಬರ್ತಿದೆ ಅಷ್ಟೇ, ಅದ್ರ ಒಳಗಡೆ ಇರೋದು 9th ಕ್ಲಾಸ್ ಸಿಲೆಬಸ್ದು. ಏ ಸೋಮೇಗೌಡ, ಏನಿದೆಲ್ಲ? ನನ್ನ ಪುಸ್ತಕ ಹರಿದಾಕಿ ಬ್ಯಾರೆ ಹಾಳೆ ಯಾಕೆ ಮಡಗಿದ್ಯಾ? ಏಯ್, ನಾನು ಸೋಮ ಅಲ್ಲ, ವರ್ಮಾ ಎಸ್ಟೇಟ್ ಮಾಲೀಕ. ವರ್ಮಾ, ರವಿವರ್ಮಾ. ಕೇಳಿ ಪ್ರೇಮಿಗಳೇ, ಒಬ್ಬಳು ಸುಂದರಿ ಇದ್ದಳು. ಟಿನ್ ಡಿನ್ 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 ಡಿನ್. ಅಪ್ಪ, ದೇವ್ರ ದಯದಿಂದ ಪಾಪು ಇನ್ನ ವಿಷಯ ಗೊತ್ತಾಯ್ತು. ಇಲ್ಲಾಂದ್ರೆ ಏನಮ್ಮ ಗತಿ? ಅತ್ತೆ, ಒಳ್ಳೆ ಉದ್ದೇಶ ಇಟ್ಕೊಂಡವ್ರಿಗೆ ಆ ಮಾಕಳವ ತೆಪ್ಪದಾರಿಲಿ ಹೋಗಕ್ಕೆ ಬಿಡೋಕ್ಕಿಲ್ಲ. ಏನೇ ಆಗಲಿ, ನಾನು ಓದ್ತೀನಿ, ಎಕ್ಸಾಮಲ್ಲಿ ಪಾಸ್ ಆಗೇ ಆಯ್ತೀನಿ. ಕೈ ಕಟ್ಟಾಕಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ರಿ ಅತ್ತೆ ನೀವು. ಎಲ್ಲ ವಿಷಯ ಗೊತ್ತಿತ್ತು, ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ನನಗೆ ನನ್ನ ಮೇಲೆ ಅಸಹ್ಯ ಆಗೋ ಥರ ಆಗ್ತಿದೆ. ನಮ್ಮ ಕುಂಡು ಜೀವ ಅನ್ಯಾಯ ಆಗ್ತಿದ್ರು ಸುಮ್ಮನೆ ನೋಡ್ಕೊಂಡು ಕೂರೋ ಹಂಗಾಯ್ತಲ್ಲ ಅತ್ತೆ. ನನ್ಗೇನು ಅದಕ್ಕೆ ಹೊಸ ಸಮಾಧಾನ ಮಾಡ್ಕೋ. ಅದಕ್ಕೆ ನೋಡು, ಅಣ್ಣ ಸೀನನ್ನ ಯಾವುದೇ ಕಾರಣಕ್ಕೂ ಸುಮ್ಕೆ ಬಿಡೋಕ್ಕಿಲ್ಲ. ಪಾರು, ನಿನ್ನ ನೋವು ಸಂಕಟ ನನಗೆ ಅರ್ಥ ಆಯ್ತದೆ. ಆದರೆ ಒಂದು ವಿಷಯ ನನಗೆ ಹೇಳಲೇಬೇಕು. ತಪ್ಪು ಮಾಡೋ ವ್ಯಕ್ತಿ ಮನಸ್ಸಲ್ಲಿ ಭಯ ಅನ್ನೋದಿರುತ್ತೆ. ಆ ಮಣ್ಣುತನಕ್ಕೆ ಹೋಗೋಕ್ಕೆ ಸೀನನ್ನು ನಾವು ಬಿಡಬಾರ್ದು. ಒಂದು ವೇಳೆ ಅವನ ಹಠಕ್ಕೆ ಬಿದ್ದು ಈ ಹುಡುಗಿ ನನಗೆ ಬೇಕೇ ಬೇಕು ಅಂದರೆ ನಾವೇನು ಮಾಡಂಗಿದ್ದೀವಿ?
ಆಗ ಹಾಳಾಗೋದು ನನ್ನ ಮಗಳು ರಶ್ಮಿ ಜೀವನ. ಹಂಗೆ ನೋಡಕ್ಕೆ ಹೋದ್ರೆ ನನ್ನ ಜೀವನದಲ್ಲೂ ಅದೇ ಆಗಿರೋದು ಅಲ್ವಾ? ಆದರೆ ನನ್ನ ದೊರೆನ ನಾನು ತಿದ್ಕೋತೀವ್ನಿ. ಅವ್ರೂ ಎಲ್ಲರ ತನ ಮಾಡೋಕ್ಕೆ ಪ್ರಯತ್ನ ಪಡ್ತೀವ್ನಿ. ಸತ್ಯ ಗೊತ್ತಾಗೋದಕ್ಕೂ ಒಂದು ಸಮಯ ಬರಬೇಕು ಪಾರು. ಆ ಸಮಯದಲ್ಲಿ ಗೊತ್ತಾದಾಗಲೇ ಅದನ್ನು ಸರಿದಾರಿಗೆ ತರೋಕ್ಕೆ ಸಾಧ್ಯ. ಅಲ್ಲ, ನಮ್ಗೊಂಡು ನಮ್ಮ ಹತ್ರನೇ ಸತ್ಯ ಮುಚ್ಚಿಟ್ಬಿಟ್ಲಲ್ಲ ಅತ್ತೆ. ಅನ್ಕೊಂಡು ಹತ್ರ ಮಾತಾಡಬೇಕು. ಫೋನ್ ಕೊಡು. ಯಾರಪ್ಪ? ಹಲೋ ಅದಕ್ಕೆ ಏನು ಸಮಾಚಾರ? ಗುಂಡು ಇಷ್ಟು ಸಮಾಧಾನವಾಗಿ ಮಾತಾಡ್ತಿದ್ದಾಳಲ್ಲ. ಅವಳ ನೋವು ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾದರೆ ನೀವೆಲ್ಲ ನೋವು ಅನ್ಭವಿಸ್ತೀರ ಅನ್ನೋ ದೊಡ್ಡ ಗುಣ ಅದಕ್ಕೆ ಅವಳ್ದು. ಏನು ಮಾಡ್ತಿದ್ದೆ ಗುಂಡು? ಅಯ್ಯೋ ನಾನಾ? ಇಲ್ಲೇ ನಾನು ಸೀನಾ ಪಕ್ಕದಲ್ಲೇ ಕೂತ್ಕೊಂಡು ಮಾತಾಡ್ತಿದ್ವಿ. ಅದಕ್ಕೆ ಏನು ಸಮಾಚಾರ ಹೇಳು? ಸೀನನ್ ಜೊತೆ ಇದೆಯಾ? ಅದಕ್ಕೆ ಯಾಕೆ ಅನುಮಾನನಾ? ಅಯ್ಯೋ ಇವನ್ಗಂತೂ ಜಿಮ್ಗೆ ಹೋಗೋ ತುಂಬ ಕೆಲಸ ಇರುತ್ತೆ, ಇನ್ನು ಜಿಮ್ ಕೆಲಸ ತುಂಬ ಬಾಕಿ ಇದೆ ಅಂತಂದ್ರೆ, ಇಲ್ಲ ಮೂಟೆ ನಿನ್ನ ಜೊತೆನೇ ಇರ್ತೀನಿ, ನಿನ್ನ ಜೊತೆ ಸ್ವಲ್ಪ ಸಮಯ ಕಳೆದು ಆಮೇಲೆ ಹೋಗ್ತೀನಿ ಅಂತಾನೆ ಹೇಳ್ತಾ ಇದ್ದಾನೆ. ಅಪ್ಪ ಒಳ್ಳೆ ಸಣ್ಣ ಮಗು ಥರ ಎಷ್ಟು ಕೀಟ್ಲೆ ಮಾಡ್ತಾ ಇದ್ದಾನೆ ಗೊತ್ತಾ? ಅಯ್ಯೋ ಸುಮ್ಮನಿರ್ರಿ, ಒಂದು ನಿಮಿಷ ಬಂದೆ. ಅಯ್ಯೋ ನೋಡಿ ಅದಕ್ಕೆ ಹೆಂಗೆ ಆಡ್ತಾ ಇದ್ದಾರೆ ಅಂತ. ಒಂದು ನಿಮಿಷ ಬಂದೆ ಅದಕ್ಕೆ. ಅಯ್ಯೋ ಎಷ್ಟು ಡಿಸ್ಟರ್ಬೆನ್ಸು. ಒಂದು ನಿಮಿಷ ಆಮೇಲೆ ಮಾಡ್ತೀನಿ ಅದಕ್ಕೆ. ಅಯ್ಯೋ ಬಂದೆ ಇರ್ರಿ, ಯಾಕ್ರಿ ಹಂಗೆ ಆಡ್ತಾ ಇದ್ದೀರಾ? ಅಯ್ಯೋ ಬಂದೆ, ಒಂದು ನಿಮಿಷ. ನೋಡಿದ್ರ ಗುಂಡು ಮಾತಾಡಿದ್ ಕೇಳಿಸ್ಕೊಂಡ್ರ? ಅವಳು 10 ವರ್ಷ ಹೋದ್ರು ಸತ್ಯನ ಬಿಟ್ಕೊಡಲ್ಲ. ಅವಳು ಗಂಡನ ಪರನೇ ವಹಿಸ್ಕೊಂಡು ಮಾತಾಡ್ತಾಳೆ. ಇನ್ನು ಸುಮ್ಮನೆ ಇರೋಕ್ಕಾಗಲ್ಲ. ನಾನು ಸುಮ್ಮನಿರಲ್ಲ. ನನ್ನ ಗಂಡನ ಇವತ್ತೇ ವಿಷಯನ ಹೇಳ್ತೀನಿ.